ಮಾನ್ಯ ಮುಖ್ಯಮಂತ್ರಿಗಳು ಘಟನಾ ಸ್ಥಳಕ್ಕೆ ಹೋಗಿದ್ದಾರೆ. ಜೊತೆಗೆ ಆಸ್ಪತ್ರೆಯ ಒಳಗಡೆನೂ ಹೋಗಿದ್ದಾರೆ. 8 ಜನ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯ ಮುಂಭಾಗದಲ್ಲಿರುವಂತಹ ಗೋಡೆ ಕುಸಿದು ಅವಶೇಷಗಳಡಿ ಸಿಲುಕಿದ ಕೆಲವರಿಗೆ ಗಂಭೀರ ಗಾಯ ಆಗಿದೆ. ಗಾಯಾಳುಗಳ ಆರೋಗ್ಯವನ್ನ ಈಗ ಮಾನ್ಯ ಮುಖ್ಯಮಂತ್ರಿಗಳು ವಿಚಾರಿಸಿದ್ದಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಗಾಯಾಳುಗಳು. ನೋಡ್ತಾ ಇದ್ದೀರಾ ದೃಶ್ಯಾವಳಿಗೆ. ರಾಘು ಬಲವಾಗಿ ತಲೆಗೆ ಪೆಟ್ಟಾಗಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಗಾಯಗೊಂಡಂಥವರಿಗೆ ಈಗ ಚಿಕಿತ್ಸೆಯನ್ನ ಬೌರಿಂಗ್ ಆಸ್ಪತ್ರೆಯಲ್ಲಿ ನೀಡಲಾಗ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿ ಸ್ವತಃ ಹೋಗಿ ಅವರನ್ನ ವಿಚಾರಿಸ್ಕೊಂಡು ಬರ್ತಾ ಇದ್ದಾರೆ. ಗಾಯಾಳುಗಳನ್ನು ಹೇಗಿದೆ, ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅಂತ ಹೇಳಿ. ಸೊ ಸಾವನ್ನಪ್ಪಿದಂಥ ಕುಟುಂಬಗಳಿಗೂ ಕೂಡ ಪರಿಹಾರ ಕೊಡ್ತಾರೆ, ಗಾಯಗೊಂಡಂಥವ್ರಿಗೂ ಕೂಡ ಪರಿಹಾರವನ್ನು ಕೊಡ್ತಾರೆ. ವಿಚಾರಿಸ್ಕೊಂಡು ಬರುವಂಥ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಅಷ್ಟಾದರೂ ಒಂದು ಒಳ್ಳೆ ಕಾಳಜಿಯನ್ನು ತೋರಿಸಿದ್ದಾರೆ. ಘಟನೆಯಾಗಿ 1 ಗಂಟೆ ಒಳಗಡೆನೇ ಸ್ಪಾಟಿಗೆ ಹೋಗಿದ್ದಾರೆ. ಸ್ಪಾಟಿಗೆ ಹೋಗಿ ಅಲ್ಲಿ ಏನಾಯಿತು ಅಂತ ತಿಳ್ಕೊಂಡಿದ್ದಾರೆ. ತದನಂತರ ಗಾಯಗೊಂಡಂಥವರನ್ನು ಕೂಡ ಹೋಗಿ ಅವ್ರನ್ನ ಯೋಗಕ್ಷೇಮವನ್ನು ವಿಚಾರಿಸ್ತಾ ಇದ್ದಾರೆ. ಆಮೇಲೆ ಸಾವನ್ನಪ್ಪಿದಂಥ ಕುಟುಂಬದವರಿಗೆ ಸಾಂತ್ವನ ಹೇಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ಗಾಯಗೊಂಡಂಥವರು ಆಸ್ಪತ್ರೆಯಲ್ಲಿ ಇದ್ದಾರೆ. 2 ಜನ ಏನೋ ಗಾಯಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ರು. ಅವರಿಗೆ ಈಗ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಪ್ರಾಥಮಿಕವಾಗಿ ಏನು ಚಿಕಿತ್ಸೆ ಕೊಡಬೇಕು ಅದನ್ನು ಕೊಡ್ತಾ ಇದ್ದಾರೆ. ಬಟ್ ಸಾವಿಗೆ ಹೊಣೆ ಯಾರು? 8 ಜನ ಸಾವನ್ನಪ್ಪಿದ್ರಲ್ಲ, ಅದಕ್ಕೆ ಹೊಣೆ ಯಾರು? ಈ ಗಾಯಗೊಂಡು ತಮಗೇನೂ ಕೂಡ ತಪ್ಪಿಲ್ದೇನೆ ಆ ಗಾಯಗೊಂಡು ಆಸ್ಪತ್ರೆಯಲ್ಲಿ ಮಲಗಿದಾರಲ್ಲ, ಈಗ ಇದಕ್ಕೆ ಕಾರಣಕರ್ತರು ಯಾರು? ಮತ್ತೆ ಮಳೆ ಅಂತ ಹೇಳಕ್ಕೆ ಹೋಗ್ಬೇಡಿ. ಮಳೆ ಅಲ್ಲ, ಮಳೆಯಿಂದ ಆಗಿರುವಂಥದ್ದು ಅಲ್ವೇ ಅಲ್ಲ. ಮಳೆ ಒಂದು ಕಾರಣ ಇರ್ಬೋದು ಅಷ್ಟೇ. ಆದರೆ ನಿಜವಾಗಿಯೂ ಕೂಡ ಮಾಡುವಂಥ ನಿರ್ಲಕ್ಷ್ಯಗಳನ್ನು ಈ ಆಸ್ಪತ್ರೆಯಲ್ಲಿರುವಂಥವ್ರು ಯಾರಿದ್ದಾರೆ? ಜವಾಬ್ದಾರಿ ಅದನ್ನು ಆಡಳಿತಾಧಿಕಾರಿಗಳು ಕೆಲ ಸಪ್ರೇಟಾಗಿಯೇ ಮೇಲ್ವಿಚಾರಕರು ಇರ್ತಾರಲ್ವ, ಅವ್ರನ್ನ ಜವಾಬ್ದಾರಿ ಮಾಡಲೇಬೇಕು, ಹೊಣೆಗಾರನ್ನ ಮಾಡಲೇಬೇಕು. ಅದು ಬಂದರು, ಸಾಂತ್ವನ ಹೇಳ್ಬಿಟ್ರು, ಪರಿಹಾರವನ್ನು ಹೇಳ್ಬಿಟ್ರು, ಮುಗಿದೋಯ್ತು, ಅಲ್ಲಿಗೆ ಒಂದಿಷ್ಟು ತರಾಟೆಗೆ ತಗೊಂಡ್ಬಿಟ್ರು. ನೋ, ಅದಷ್ಟಕ್ಕೆ ಮುಗಿ ಕೂಡ್ದು. ಅದು ಬಿಜಿ ಡಿಸ್ಟ್ರಿಕ್ಟ್ನಲ್ಲಿ ಮಾಡ್ತಾ ಇದ್ರು, ಆಗ್ತಾ ಇರಲಿಲ್ಲ. ಪಾಳ್ಯದಲ್ಲಿ ಹಾಕಿದ್ರು, ಅಲ್ಲೂ ಆಗ್ತಾ ಇರಲಿಲ್ಲ. ಇಲ್ಲಿ ಸ್ವಲ್ಪ ನಡೀತಾ ಇತ್ತು ವ್ಯಾಪಾರ. ಅವ್ರದ್ದು ಮೊಹಮ್ಮದ್ ಅಬ್ದುಲ್ ಹಕ್. ಅವ್ರಿಗೂ 3 ಮಕ್ಕಳವ್ರೆ. ಅವ್ರ ಮಿಸ್ಸಸ್ 4 ಜನ ಫ್ಯಾಮಿಲಿ ಇದ್ದಾರೆ. ಅವರು ಇಲ್ಲ, ಒಬ್ಬರೇ ಅವರು. ಬಟ್ಟೆ ವ್ಯಾಪಾರ ಮಾಡೋದು. ಹೌದು, ಬಟ್ಟೆ ನಿಂತಿದ್ರು, ಗೊತ್ತಿಲ್ಲ, ಗೋಡೆ ಬಿದ್ದಿದೆ. ಹಳೆ ಗೋಡೆ ಇಲ್ಲ ಹೇಳ್ತಾ ಇದ್ದಾರೆ ಸರ್. ತುಂಬಾ ಹಳೆ ಗೋಡೆ ರೆಡಿ ಮಾಡಿಸ್ಬೇಕಾಗಿತ್ತು, ಇವರು ಸರ್ಕಾರದಿಂದ ರೆಡಿ ಮಾಡಿಸ್ಬೇಕಾಗಿತ್ತು. ಅದು ಆಗ್ಲಿಲ್ಲ. ಈ ತರ ಘಟನೆ ನಡೆದಿದೆ ಸರ್. ಅವ್ರಿಗೆ ನ್ಯಾಯ ಕೊಡಿಸಿ ಅಷ್ಟೇ. ನನ್ನ ಹೆಸರು ಬಾಬು ಸರ್. ಏನು ಸರ್ ಬಾಬಾ, ಹೊಟ್ಟೆಗೋಸ್ಕರ ಸರ್ ಇಬ್ರಲ್ಲ ಸರ್, 100 ಜನ ವ್ಯಾಪಾರ ಮಾಡ್ತಾ ಇದ್ದಾರೆ. ಇವ್ರು ಏನು ಮಾಡಬೇಕಾಗಿತ್ತು? ವಾರ್ನಿಂಗ್ ಕೊಡಬೇಕಾಗಿತ್ತು. ಇಲ್ಲಿ ಡೇಂಜರ್ ಇದೆ, ಗೋಡೆ ಸರಿ ಇಲ್ಲ ಹೇಳ್ಬೇಕಾಗಿತ್ತು ಸರ್ಕಾರದಿಂದ. ಅವ್ರು ಓಡಿಸ್ಬೇಕಾಗಿತ್ತು. ಯಾರು ಗೊತ್ತು ಹೇಳಿ, ಈ ತರ ಮಳೆ ಬಿದ್ದಿದೆ, ಏನು ಮಾಡೋ ಗೊತ್ತಿಲ್ಲ ಸರ್. ಬಿಜಿ ಡಿಸ್ಟ್ರಿಕ್ಟ್ನಲ್ಲಿ ಮಾಡ್ತಾ ಇದ್ರು, ಆಗ್ತಾ ಇರಲಿಲ್ಲ. ಪಾಳ್ಯದಲ್ಲಿ ಹಾಕಿದ್ರು, ಅಲ್ಲೂ ಆಗ್ತಾ ಇರಲಿಲ್ಲ. ಇಲ್ಲಿ ಸ್ವಲ್ಪ ನಡೀತಾ ಇತ್ತು. ಮೊಹಮ್ಮದ್ ಅಬ್ದುಲ್ ಹಕ್. ಅಲ್ಲಿ ಏನ್ ಮಾಡ್ತಿದ್ದೆ? ಸೇಲ್ ಮಾಡ್ತಿದ್ದೆ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಇವತ್ತು
ಇವತ್ತು ಅನೇಕ ಕಡೆಗಳಲ್ಲಿ ಹೆವಿ ರೈನ್ ಆಗಿದೆ. ಗುಡುಗು ಸಿಡ್ಲು ಗಾಳಿ ಆಲಿಕಲ್ಲು ಮಳೆ ಆಗಿದೆ.